ಎಲ್ರಿಗೂ ನಮಸ್ಕಾರ. ಇದು ಮಲೆನಾಡು ಸ್ಪೆಷಲ್. ಇವತ್ತು ನೀವು ನೋಡ್ತಿರೋ ಹಾಗೆ ಏಡಿ ಮಸಾಲ ಮಾಡ್ತಿದ್ದೀನಿ. ಏಡಿ ನಮ್ಮ ಮಲೆನಾಡಲ್ಲಿ ತುಂಬ ಫೇಮಸ್ಸು. ಅದರಲ್ಲೂ ಮಳೆಗಾಲದಲ್ಲಿ ಈ ಏಡಿ ತಿಂದಿಲ್ಲ ಅಂದರೆ ಮಳೆಗಾಲ ಕಂಪ್ಲೀಟ್ ಆದಂಗೆ ಅನಿಸಲ್ಲ, ಅಷ್ಟೊಂದು ನಮ್ಮ ಜನ ಇಷ್ಟಪಟ್ಟು ತಿಂತಾರೆ. ಈಗ ಅಡುಗೆ ರೆಡಿ ಮಾಡೋಣ. ಅದಕ್ಕಿಂತ ಮೊದಲು ಏಡಿನ ಬಿಡಿಸಿಟ್ಕೋಬೇಕು. ನಾವು ಹಿಡ್ಕೊಬಂದಿರೋ ಏಡಿ ಹಾಗೆ ಕೊಂಬು ಮಾತ್ರ ಮುರಿದು ಹಾಗೆ ಇಟ್ಟಿದ್ದೀವಿ. ಈ ಮೇಲ್ಗಡೆ ಓಡೆಲ್ಲ ಬಿಡಿಸಿ ಇದನ್ನು ಕ್ಲೀನ್ ಮಾಡಿ ತೊಳೆದಿಡ್ಕೋಬೇಕು. ನಾವಿಲ್ಲಿ ಒಂದು ಏಡಿಲಿ 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆ ಓಡೆಲ್ಲ ಬಿಡಿಸಿಟ್ಟಿದ್ದೀವಿ. ಈ ಕಡೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಈ ಥರ 1 ಡ್ರಾಪ್ ನೀರು ಸಿಂಕ್ಸ್ದೆ ಅದು ಸಿಡಿತಾ ಇದೆ. ನೀವು ಮಾತ್ರ ಹಾಗೆ ಮಾಡೋಕ್ಕೆ ಹೋಗ್ಬಿಡಿ. ಇದಕ್ಕೆ ಇವಾಗ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಲಿ, 1 ನಿಮಿಷ ಈ ಥರ ಫ್ರೈ ಮಾಡ್ತಿರೋಣ. ಇದೆಲ್ಲ ಫ್ರೈ ಆಗ್ತಿದ್ದಂಗೆ 2 ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಒಂದು ಸರಿ ಈ ಥರ ಮಿಕ್ಸ್ ಮಾಡಿಬಿಡೋಣ. ಇದೆಲ್ಲ ಮಿಕ್ಸ್ ಆಗ್ತಿದ್ದಂಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಒಂದು ಸರಿ ಫ್ರೈ ಮಾಡೋಣ. ಇದೆಲ್ಲ ಫ್ರೈ ಆಗಿದೆ. ಈಗ ಏನು ಏಡಿ ಬಿಡಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡಿಬಿಡೋಣ. ಇದೆಲ್ಲ 1 ನಿಮಿಷ ಈ ಥರ ಫ್ರೈ ಆಗ್ತಾ ಇರಲಿ. ನಾವು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಿದ್ದೀನಿ. ನಮ್ಮ ಮಲೆನಾಡು ಸೈಡಲ್ಲಿ ನಾವು ಕಾಯಿ ತುರಿ ಹಾಕದೆ ಆಲ್ಮೋಸ್ಟ್ ಏನು ಅಡುಗೆನೂ ಮಾಡಲ್ಲ, ಅದಕ್ಕೆ ಎಲ್ಲದಕ್ಕೂ ಸ್ವಲ್ಪ ಕಾಯಿ ತುರಿ ಯೂಸ್ ಮಾಡ್ತೀವಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಳೋಣ, ಆದರೆ ಜಾಸ್ತಿ ಬೇಡ, ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಸಾಕು. 1-2 ಚಿಕ್ಕ ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಲವಂಗ, ಹಾಗೆ ಒಂದು ಸ್ವಲ್ಪ ಸೋಂಪು, ಹಾಗೆ ಒಂದು 8ರಿಂದ 10 ಕಾಳುಮೆಣಸು ಹಾಕ್ಕೊಳ್ಳೋಣ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ. ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಡ. ಜಾಸ್ತಿ ಮಾತ್ರ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಇದನ್ನು ಈ ಕಡೆ ರುಬ್ಬಿಟ್ಕೊಬಿಡೋಣ. ಏಡಿಲಿ 2 ನಿಮಿಷ ಫ್ರೈ ಆಗಿದೆ, ಅದಕ್ಕೆ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನೆಲ್ಲ ಆ್ಯಡ್ ಮಾಡೋಣ. ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ, ಎಲ್ಲ ಕಡೆ ಸ್ಪ್ರೆಡ್ ಆಗಲಿ ಮಸಾಲ ಎಲ್ಲ. ಇನ್ನೂ ಬೆಂದಿಲ್ಲ, ಒಂದು 5 ನಿಮಿಷ ಬೇಯಬೇಕಾಗತ್ತೆ. ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಬಿಡೋಣ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಿದ್ದೀನಿ. ನಿಮ್ಮ ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ದರೆ ಹಾಕ್ಕೊಳ್ಳಿ ಇವಾಗ, ಇಲ್ಲಾಂದರೆ ಬೇಡ. ಮೊದಲೇ ಮಸಾಲೆಗೆ ಹಾಕಿರ್ತೀವಲ್ಲ ಅದೇ ಸಾಕಾಗತ್ತೆ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಇವಾಗ ಇದು ಬೆಂದಿದೆ. ಇವಾಗ ಇದೆಲ್ಲ ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡಿಬಿಡೋಣ. ತುಂಬ ಚೆನ್ನಾಗಿರುತ್ತೆ, ಒಂದು ಸರಿ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.